ಗುರುನಾಥ್ ಪೂಜಾರ್ ಸರ್ ಇದ್ದಾರೆ. ಅದೇ ಪ್ರಶ್ನೆಗೆ ಅವ್ರದ್ದು ಉತ್ತರ ಆದ್ಮೇಲೆ ಉತ್ಕರ್ಷ್ ಅವರು ಕೂಡ ಉತ್ತರ ಕಂಟಿನ್ಯೂ ಮಾಡ್ಲಿ. ಪೂಜಾರ್ ಸರ್ ನಮಸ್ಕಾರ. ನಾನು ಧ್ವನಿ ತಲುಪ್ತಾ ಇದ್ದಂತ ಭಾವಿಸ್ತಾ ಕ್ಷಮೆ ಇರಲಿ, 20 ನಿಮಿಷ ತಡವಾಗಿ ನಿಮ್ಮನ್ನ ಡಿಬೇಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು ಇದು ಕೇವಲ ಒಂದು ಫೋಟೋ ಆಪರ್ಚುನಿಟಿ ಅಂತ ಅನಿಸುತ್ತಾ ಅಥವಾ ನಿಜವಾಗ್ಲೂ ಒಗ್ಗಟ್ಟಿದೆಯಾ ಸರ್? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಸರಾಗವಾಗಿ ಸರ್ಕಾರ ನಡೀಲಿಕ್ಕೆ ಒಪ್ಪಿದ್ರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದವರು ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಬೆಂಬಲವನ್ನು ಮುಂದುವರಿಸ್ತಾರಾ? ಸಚಿವರಾಗಿರ್ತಾರೆ, ಶಾಸಕರಾಗಿರ್ತಾರೆ, ಪಕ್ಷದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕೂಡೋರು ಇರ್ತಾರೆ. ಇವರೆಲ್ಲರ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ ಕೇಸ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ರೆ ಸಿಗುತ್ತಾ ಅಂತ? ಮೇಡಮ್, ಪ್ರಥಮವಾಗಿ ತಮ್ಗ ಏನ್ ಹೇಳ್ಬೇಕು ಅಂತಂದ್ರೆ, ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ದುಃಖದ ಸಂಗತಿ ಅಂತಕ್ಕಂಥ ಪ್ರಥಮವಾಗಿ ಆತ. ಅದ್ರ ಜೊತೆಗೆ ತಮ್ಮ ಪ್ರಶ್ನೆ ಏನಿದೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು, ಇದರಲ್ಲಿ ಯಾವುದು ತಪ್ಪು ಇಲ್ಲ ಮೇಡಮ್. ಇದು ರಾಜಕೀಯ, ಸಾಮಾಜಿಕ ಬೇರೆ ವಿಚಾರ ಇದ್ರು ಇಲ್ಲಿ ವಯಸ್ಸಿಗೆ ಗೌರವ ಕೊಡಬೇಕಂತಕ್ಕಂಥದ್ದು. ಒಬ್ಬ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ, ದಕ್ಷ, ಪ್ರಾಮಾಣಿಕ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರಿಂದ ಅವರು ಅವರ ಆಶೀರ್ವಾದವನ್ನ ಪಡೆಯುವುದರ ಮುಖಾಂತರ ಈ ರಾಜ್ಯಕ್ಕೆ ಒಳ್ಳೆ ದಕ್ಷ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಶೀರ್ವಾದ ಪಡೆದಿದ್ದಾರೆ. ಅದರಲ್ಲಿ ಯಾವುದೂ ತಪ್ಪಿಲ್ಲ ಅಂತಕ್ಕಂಥ ಮಾತನಾಡ್ತಾರೆ. ಪ್ರಶ್ನೆ ಅಲ್ಲ ಸರ್. ಅದ್ರ ಜೊತೆಗೆ ಒಗ್ಗಟ್ಟು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರ ಬಣದಿಂದ ಅಥವಾ ಸಿದ್ದರಾಮಯ್ಯನವರ ಆಪ್ತರಿಂದ ಕೂಡ ಸಿಗುತ್ತಾ ಅನ್ನೋದು ಕಾಲಿಗೆ ಬಿದ್ದಿದ್ದು ತಪ್ಪೋ ಸರಿನೋ ಪ್ರಶ್ನೆ ನಂದಲ್ಲ. ಇದೇ ಒಗ್ಗಟ್ಟು, ಇದೇ ವಿಶ್ವಾಸ, ಇದೇ ಸೌಹಾರ್ದ ಮನೋಭಾವ ಮುಂದೆ ಕೂಡ ಇರುತ್ತಾ ಅಂತ ನೆಕ್ಸ್ಟ್ ಅದೇ ಹೇಳ್ತಾ ಇದ್ದೀನಿ ಮೇಡಮ್. ಮೇಡಮ್, ಸಿದ್ದರಾಮಯ್ಯ ಅವರು ರಾಜಕೀಯ ಏನ್ ಸ್ಟಾರ್ಟ್ ಆಗಿದೆ, ಪ್ರಾರಂಭವಾಗಿದೆ ಎಂ.ಡಿ. ನಂಜುಂಡಸ್ವಾಮಿ ಅವರ ಅಧೀನದಲ್ಲಿ, ಅವತ್ತೇನವ್ರ ಪ್ರಾಮಾಣಿಕತೆ, ಬದ್ಧತೆ, ನೇರ, ನಿಷ್ಠುರ, ದೃಢವಾದಂತ ನಂಬಿಕೆ, ಏನ್ ಮಾತು ಕೊಟ್ಟಿದ್ರೆ ಮಾತು ಉಳಿಸಕ್ಕಂತ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ರಾಜಕಾರಣಿ ಯಾರಾದ್ರಿದ್ರೆ ಸಿದ್ದರಾಮಯ್ಯನವರು. ಇವತ್ತು ಹೈಕಮಾಂಡ್ ಆದೇಶ ಮಾಡಿದೆ ಅಂತಕ್ಕಂಥದ್ದು ಅಥವಾ ಹೈಕಮಾಂಡ್ ಮನವಿ ಮಾಡಿದೆ ಅಂತಕ್ಕಂಥದ್ದು ಒಂದೇ ಒಂದು ಕಾರಣಕ್ಕೆ. ಮತ್ತೆ ಯಾವುದೋ ಒಂದು ಇಂಟರ್ನಲ್ ಸಮೀಕ್ಷೆ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೊಂದು 10 ದಿವಸ ಇರು ಅಂತಂದ್ರು ರಾಹುಲ್ ಗಾಂಧಿ ಅವರು. ಆದ್ರೆ ಮುಂಚಿತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಬದ್ಧತೆ ಹೆಂಗಿದೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರಿಗೆ ನಾನು ಆಶೀರ್ವಾದ ಮಾಡಿದ್ದೇನೆ ಅಂತಂದ್ರೆ ಇನ್ನೂ 2 ವರ್ಷ ಡಿ.ಕೆ. ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗ ಮಾಡ್ತಾರೆ. ಅದು ಮಾತಿಗೆ ಬದ್ಧ ಇರತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ 2 ವರ್ಷ ನಡಲಿಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತಕ್ಕಂಥ ಆಶ್ವಾಸನೆ ಮತ್ತೊಂದು ಎಲೆಕ್ಷನ್ ಅಥವಾ ಮತ್ತಷ್ಟು ಗಡಿಬಿಡಿ ಅನ್ನೋದು ಉತ್ಕರ್ಷ್ ಅವರು. ಗುರುನಾಥ್ ಪೂಜಾರ್ ಸರ್ ಇದ್ದಾರೆ. ಅದೇ ಪ್ರಶ್ನೆಗೆ ಅವ್ರದ್ದು ಉತ್ತರ ಆದ್ಮೇಲೆ ಉತ್ಕರ್ಷ್ ಅವರು ಕೂಡ ಉತ್ತರ ಕಂಟಿನ್ಯೂ ಮಾಡ್ಲಿ. ಪೂಜಾರ್ ಸರ್ ನಮಸ್ಕಾರ. ನಾನು ಧ್ವನಿ ತಲುಪ್ತಾ ಇದ್ದಂತ ಭಾವಿಸ್ತಾ ಕ್ಷಮೆ ಇರಲಿ, 20 ನಿಮಿಷ ತಡವಾಗಿ ನಿಮ್ಮನ್ನ ಡಿಬೇಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀನಿ. ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು ಇದು ಕೇವಲ ಒಂದು ಫೋಟೋ ಆಪರ್ಚುನಿಟಿ ಅಂತ ಅನಿಸುತ್ತಾ ಅಥವಾ ನಿಜವಾಗ್ಲೂ ಒಗ್ಗಟ್ಟಿದೆಯಾ ಸರ್? ಯಾಕೆ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಸರಾಗವಾಗಿ ಸರ್ಕಾರ ನಡೀಲಿಕ್ಕೆ ಒಪ್ಪಿದ್ರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದವರು ಡಿ.ಕೆ. ಶಿವಕುಮಾರ್ ಅವರಿಗೆ ಇದೇ ಬೆಂಬಲವನ್ನು ಮುಂದುವರಿಸ್ತಾರಾ? ಸಚಿವರಾಗಿರ್ತಾರೆ, ಶಾಸಕರಾಗಿರ್ತಾರೆ, ಪಕ್ಷದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕೂಡೋರು ಇರ್ತಾರೆ. ಇವರೆಲ್ಲರ ಬೆಂಬಲ ಡಿ.ಕೆ. ಶಿವಕುಮಾರ್ ಅವರಿಗೆ ಇನ್ ಕೇಸ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ರೆ ಸಿಗುತ್ತಾ ಅಂತ? ಮೇಡಮ್, ಪ್ರಥಮವಾಗಿ ತಮ್ಗ ಏನ್ ಹೇಳ್ಬೇಕು ಅಂತಂದ್ರೆ, ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ದುಃಖದ ಸಂಗತಿ ಅಂತಕ್ಕಂಥ ಪ್ರಥಮವಾಗಿ ಆತ. ಅದ್ರ ಜೊತೆಗೆ ತಮ್ಮ ಪ್ರಶ್ನೆ ಏನಿದೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು, ಇದರಲ್ಲಿ ಯಾವುದು ತಪ್ಪು ಇಲ್ಲ ಮೇಡಮ್. ಇದು ರಾಜಕೀಯ, ಸಾಮಾಜಿಕ ಬೇರೆ ವಿಚಾರ ಇದ್ರು ಇಲ್ಲಿ ವಯಸ್ಸಿಗೆ ಗೌರವ ಕೊಡಬೇಕಂತಕ್ಕಂಥದ್ದು. ಒಬ್ಬ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ, ದಕ್ಷ, ಪ್ರಾಮಾಣಿಕ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರಿಂದ ಅವರು ಅವರ ಆಶೀರ್ವಾದವನ್ನ ಪಡೆಯುವುದರ ಮುಖಾಂತರ ಈ ರಾಜ್ಯಕ್ಕೆ ಒಳ್ಳೆ ದಕ್ಷ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಶೀರ್ವಾದ ಪಡೆದಿದ್ದಾರೆ. ಅದರಲ್ಲಿ ಯಾವುದೂ ತಪ್ಪಿಲ್ಲ ಅಂತಕ್ಕಂಥ ಮಾತನಾಡ್ತಾರೆ. ಪ್ರಶ್ನೆ ಅಲ್ಲ ಸರ್. ಅದ್ರ ಜೊತೆಗೆ ಒಗ್ಗಟ್ಟು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರ ಬಣದಿಂದ ಅಥವಾ ಸಿದ್ದರಾಮಯ್ಯನವರ ಆಪ್ತರಿಂದ ಕೂಡ ಸಿಗುತ್ತಾ ಅನ್ನೋದು ಕಾಲಿಗೆ ಬಿದ್ದಿದ್ದು ತಪ್ಪೋ ಸರಿನೋ ಪ್ರಶ್ನೆ ನಂದಲ್ಲ.
ಇದೇ ಒಗ್ಗಟ್ಟು, ಇದೇ ವಿಶ್ವಾಸ, ಇದೇ ಸೌಹಾರ್ದ ಮನೋಭಾವ ಅದೇ ಮುಂದೆ ಕೂಡ ಇರುತ್ತಾ ಅಂತ. ನೆಕ್ಸ್ಟ್ ಅದೇ ಹೇಳ್ತಾ ಇದ್ದೀನಿ ಮೇಡಮ್. ಮೇಡಮ್, ಸಿದ್ದರಾಮಯ್ಯ ಅವರು ರಾಜಕೀಯ ಏನ್ ಸ್ಟಾರ್ಟ್ ಆಗಿದೆ, ಪ್ರಾರಂಭವಾಗಿದೆ, MD ನಂಜುಂಡಸ್ವಾಮಿ ಅವರ ಅಧೀನದಲ್ಲಿ ಅವತ್ತೇನವ್ರ ಪ್ರಾಮಾಣಿಕತೆ, ಬದ್ಧತೆ, ನೇರ, ನಿಷ್ಠುರ, ದೃಢವಾದಂತ ನಂಬಿಕೆ, ಏನ್ ಮಾತು ಕೊಟ್ಟಿದ್ರೆ ಮಾತು ಉಳಿಸಕ್ಕಂತ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ರಾಜಕಾರಣಿ ಯಾರಾದ್ರಿದ್ರೆ ಸಿದ್ದರಾಮಯ್ಯನವರು. ಇವತ್ತು ಹೈಕಮಾಂಡ್ ಆದೇಶ ಮಾಡಿದೆ ಅಂತಕ್ಕಂಥದ್ದು ಅಥವಾ ಹೈಕಮಾಂಡ್ ಮನವಿ ಮಾಡಿದೆ ಅಂತಕ್ಕಂಥದ್ದು ಒಂದೇ ಒಂದು ಕಾರಣಕ್ಕೆ. ಮತ್ತೆ ಯಾವುದೋ ಒಂದು ಇಂಟರ್ನಲ್ ಸಮೀಕ್ಷೆ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೊಂದು 10 ದಿವಸ ಇರು ಅಂತಂದ್ರು ರಾಹುಲ್ ಗಾಂಧಿ ಅವರು. ಆದ್ರೆ ಮುಂಚಿತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಬದ್ಧತೆ ಹೆಂಗಿದೆ ಅಂತಂದ್ರೆ, DK ಶಿವಕುಮಾರ್ ಅವರಿಗೆ ನಾನು ಆಶೀರ್ವಾದ ಮಾಡಿದ್ದೇನೆ ಅಂತಂದ್ರೆ ಇನ್ನೂ 2 ವರ್ಷ DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗ ಮಾಡ್ತಾರೆ. ಅದು ಮಾತಿಗೆ ಬದ್ಧ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ 2 ವರ್ಷ ನಡಲಿಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತಕ್ಕಂಥ ಆಶ್ವಾಸನೆ ಮತ್ತೊಂದು ಎಲೆಕ್ಷನ್ ಅಥವಾ ಮತ್ತಷ್ಟು ಗಡಿಬಿಡಿ ಅನ್ನೋದು ಉತ್ಕರ್ಷ್ ಅವರು, ರಘುನಾಥ್ ಪೂಜಾರ್ ಸರ್ ಇದ್ದಾರೆ. ಅದೇ ಪ್ರಶ್ನೆಗೆ ಅವ್ರದ್ದು ಉತ್ತರ ಆದ್ಮೇಲೆ ಉತ್ಕರ್ಷ್ ಅವರು ಕೂಡ ಉತ್ತರ ಕಂಟಿನ್ಯೂ ಮಾಡ್ಲಿ. ಪೂಜಾರ್ ಸರ್ ನಮಸ್ಕಾರ, ನಾನು ಧ್ವನಿ ತಲುಪ್ತಾ ಇದ್ದಂತ ಭಾವಸ ಕ್ಷಮೆ ಇರಲಿ, 20 ನಿಮಿಷ ತಡವಾಗಿ ನಿಮ್ಮನ್ನ ಡಿಬೇಟ್ ನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ತಿದ್ದೀನಿ. ಇವತ್ತು DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು ಇದು ಕೇವಲ ಒಂದು ಫೋಟೋ ಆಪರ್ಚುನಿಟಿ ಅಂತ ಅನಿಸುತ್ತಾ ಅಥವಾ ನಿಜವಾಗ್ಲೂ ಒಗ್ಗಟ್ಟಿದೆಯಾ ಸರ್? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಸರಾಗವಾಗಿ ಸರ್ಕಾರ ನಡೀಲಿಕ್ಕೆ ಒಪ್ಪಿದ್ರು ಕೂಡ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿದ್ದವರು DK ಶಿವಕುಮಾರ್ ಅವರಿಗೆ ಇದೇ ಬೆಂಬಲವನ್ನು ಮುಂದುವರಿಸ್ತಾರಾ? ಸಚಿವರಾಗಿರ್ತಾರೆ, ಶಾಸಕರಾಗಿರ್ತಾರೆ, ಪಕ್ಷದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕೂಡೋರು ಇರ್ತಾರೆ. ಇವರೆಲ್ಲರ ಬೆಂಬಲ DK ಶಿವಕುಮಾರ್ ಅವರಿಗೆ ಇನ್ ಕೇಸ್ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂತ್ರೆ ಸಿಗುತ್ತಾ ಅಂತ. ಮೇಡಮ್, ಪ್ರಥಮವಾಗಿ ತಮ್ಗ ಏನ್ ಹೇಳ್ಬೇಕು ಅಂತಂದ್ರೆ, ಸಿದ್ದರಾಮಯ್ಯ ಸಾಹೇಬರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಒಂದು ದುಃಖದ ಸಂಗತಿ ಅಂತಕ್ಕಂಥ ಪ್ರಥಮವಾಗಿ ಆತ. ಅದ್ರ ಜೊತೆಗೆ ತಮ್ಮ ಪ್ರಶ್ನೆ ಏನಿದೆ ಅಂತಂದ್ರೆ, DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕಾರ ಮಾಡಿದ್ದಾರೆ ಅಂತಕ್ಕಂಥದ್ದು. ಇದರಲ್ಲಿ ಯಾವುದು ತಪ್ಪು ಇಲ್ಲ ಮೇಡಮ್. ಇದು ರಾಜಕೀಯ, ಸಾಮಾಜಿಕ ಬೇರೆ ವಿಚಾರ ಇದ್ರು ಇಲ್ಲಿ ವಯಸ್ಸಿಗೆ ಗೌರವ ಕೊಡಬೇಕಂತಕ್ಕಂಥದ್ದು. ಒಬ್ಬ ವಯಸ್ಸಿನಲ್ಲಿ ಅತ್ಯಂತ ಹಿರಿಯ, ದಕ್ಷ, ಪ್ರಾಮಾಣಿಕ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳು ವಯಸ್ಸಿನಲ್ಲಿ ಚಿಕ್ಕವರಾಗಿದ್ದರಿಂದ ಅವರು ಅವರ ಆಶೀರ್ವಾದವನ್ನ ಪಡೆಯುವುದರ ಮುಖಾಂತರ ಈ ರಾಜ್ಯಕ್ಕೆ ಒಳ್ಳೆ ದಕ್ಷ ಆಡಳಿತವನ್ನ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಶೀರ್ವಾದ ಪಡೆದಿದ್ದಾರೆ. ಅದರಲ್ಲಿ ಯಾವುದೂ ತಪ್ಪಿಲ್ಲ ಅಂತಕ್ಕಂಥ ಮಾತನಾಡ್ತಾರೆ. ಪ್ರಶ್ನೆ ಅಲ್ಲ ಸರ್. ಅದ್ರ ಜೊತೆಗೆ ಒಗ್ಗಟ್ಟು, ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯನವರ ಬಣದಿಂದ ಅಥವಾ ಸಿದ್ದರಾಮಯ್ಯನವರ ಆಪ್ತರಿಂದ ಕೂಡ ಸಿಗುತ್ತಾ ಅನ್ನೋದು ಕಾಲಿಗೆ ಬಿದ್ದಿದ್ದು ತಪ್ಪೋ ಸರಿನೋ ಪ್ರಶ್ನೆ ನಂದಲ್ಲ. ಇದೇ ಒಗ್ಗಟ್ಟು, ಇದೇ ವಿಶ್ವಾಸ, ಇದೇ ಸೌಹಾರ್ದ ಮನೋಭಾವ ಮುಂದೆ ಕೂಡ ಇರುತ್ತಾ ಅಂತ. ನೆಕ್ಸ್ಟ್ ಅದೇ ಹೇಳ್ತಾ ಇದ್ದೀನಿ ಮೇಡಮ್. ಸಿದ್ದರಾಮಯ್ಯ ಅವರು ರಾಜಕೀಯ ಏನ್ ಸ್ಟಾರ್ಟ್ ಆಗಿದೆ, ಪ್ರಾರಂಭವಾಗಿದೆ, MD ನಂಜುಂಡಸ್ವಾಮಿ ಅವರ ಅಧೀನದಲ್ಲಿ ಅವತ್ತೇನವ್ರ ಪ್ರಾಮಾಣಿಕತೆ, ಬದ್ಧತೆ, ನೇರ, ನಿಷ್ಠುರ, ದೃಢವಾದಂತ ನಂಬಿಕೆ, ಏನ್ ಮಾತು ಕೊಟ್ಟಿದ್ರೆ ಮಾತು ಉಳಿಸಕ್ಕಂತ ವ್ಯಕ್ತಿ ಇವತ್ತು ಕರ್ನಾಟಕದಲ್ಲಿ ರಾಜಕಾರಣಿ ಯಾರಾದ್ರಿದ್ರೆ ಸಿದ್ದರಾಮಯ್ಯನವರು. ಇವತ್ತು ಹೈಕಮಾಂಡ್ ಆದೇಶ ಮಾಡಿದೆ ಅಂತಕ್ಕಂಥದ್ದು ಅಥವಾ ಹೈಕಮಾಂಡ್ ಮನವಿ ಮಾಡಿದೆ ಅಂತಕ್ಕಂಥದ್ದು ಒಂದೇ ಒಂದು ಕಾರಣಕ್ಕೆ. ಮತ್ತೆ ಯಾವುದೋ ಒಂದು ಇಂಟರ್ನಲ್ ಸಮೀಕ್ಷೆ ಹೇಳ್ತಾ ಇದ್ರು, ಇಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ಇನ್ನೊಂದು 10 ದಿವಸ ಇರು ಅಂತಂದ್ರು ರಾಹುಲ್ ಗಾಂಧಿ ಅವರು. ಆದ್ರೆ ಮುಂಚಿತವಾಗಿ ರಾಜೀನಾಮೆ ಕೊಟ್ಟಿದ್ದಾರೆ. ಅಂದ್ರೆ ಅವ್ರ ಬದ್ಧತೆ ಹೆಂಗಿದೆ ಅಂತಂದ್ರೆ, DK ಶಿವಕುಮಾರ್ ಅವರಿಗೆ ನಾನು ಆಶೀರ್ವಾದ ಮಾಡಿದ್ದೇನೆ ಅಂತಂದ್ರೆ ಇನ್ನೂ 2 ವರ್ಷ DK ಶಿವಕುಮಾರ್ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗಲಾರ್ದಂಗ ಮಾಡ್ತಾರೆ. ಅದು ಮಾತಿಗೆ ಬದ್ಧ ಇರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು. ಹಾಗಾಗಿ ಈ ಸರ್ಕಾರ 2 ವರ್ಷ ನಡಲಿಕ್ಕೆ ಯಾವುದೇ ತೊಂದರೆ ಆಗಲ್ಲ ಅಂತಕ್ಕಂಥ ಆಶ್ವಾಸನೆ 100% ಮತ್ತೊಂದು ಎಲೆಕ್ಷನ್ ಅಥವಾ ಮತ್ತಷ್ಟು ಗಡಿಬಿಡಿ ಅನ್ನೋದು ಉತ್ಕರ್ಷ್ ಅವರು